ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಗಳೇ ನುಡಿದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ, ಇನ್ನು ತುಲಾರಾಶಿಯವರಿಗೆ ನೋಡಿ, ನಿಮ್ಮ ರಾಶ್ಯಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ, ತುಂಬ ಒಳ್ಳೆಯದು. ಲಾಭಾಧಿಪತಿ ಜೊತೆಗಿರ್ತಕ್ಕಂಥದ್ದು ಇದು ತುಂಬ ಒಳ್ಳೆಯದು. ಹೀಗಾಗಿ ವೃತ್ತಿಯಲ್ಲಿ ಕೆಲಸದಲ್ಲಿ ಪ್ರಶಂಸೆ ಸಿಗುತ್ತೆ, ಲಾಭ ಸಿಗುತ್ತೆ, ಉತ್ತಮವಾದ ಮಾತಾಡ್ತಾರೆ. ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳಿಬಿಟ್ರೆ ಅದು ಎಷ್ಟೋ ಒಂದು ಸಮಾಧಾನ ತಂದು ಕೊಡುತ್ತಲ್ವ, ಆ ಥರದ್ದು ಒಂದು ಲಕ್ಷಣ. ಆದರೆ ಈ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ. ಹೊರಗಿನ ಆಹಾರ ಭಾನುವಾರ ಏನು ವಿರಾಮ ಸೋಮವಾರಕ್ಕೂ ಮುಂದುವರೆದು ಏನಾಗುತ್ತೆ, ಆಲಸ್ಯದಿಂದಾಗಿ ಮನೆಯಲ್ಲಿ ಅಡುಗೆ ಮಾಡದೆ ಹೊರಗೆಲ್ಲೋ ತಿನ್ನೋದು, ಆ ಥರದ್ದು ಬಂದುಬಿಡುತ್ತೆ. ಆ ಥರದ ಲಕ್ಷಣ ಇದೆ ಈ ದಿವಸ. ಹೀಗಾಗಿ ಸುತ್ತರಾಮ್ ಬೇಡ, ಆದಷ್ಟು ಆಹಾರ ಕಡಿವಾಣ ಇರಲಿ. ಮತ್ತು ಈ ದಿವಸ ಹಣಕಾಸು ಬ್ಯಾಂಕುಗಳಲ್ಲಿ ಕೆಲಸ ಮಾಡೋರು ತುಂಬ ಹುಷಾರಾಗಿರಬೇಕು. ಈ ದಿವಸ ಏಮಾರಿಬಿಡ್ತೀರ. ಆದರೆ ಮಿತ್ರರ ಸಹಾಯ ತುಂಬ ಚೆನ್ನಾಗಿದೆ. ಕ್ಲೋಸ್ ಫ್ರೆಂಡ್ಸ್ ನಿಮಗೆ ತುಂಬ ಅನುಕೂಲ ಉಂಟು ಮಾಡಿಕೊಡ್ತಾರೆ. ಇದಕ್ಕೇನಪ್ಪ ಪರಿಹಾರ? ಈಗ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡೋದ್ರಿಂದಾಗಿ ತೊಡಕು ನಿವಾರಣೆ ಆಗುತ್ತೆ. ಅನ್ನಪೂರ್ಣೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ವೃತ್ತಿ ಸ್ಥಳದಲ್ಲಿ ಬುಧನಿದ್ದಾನೆ, ಲಾಭಾಧಿಪತಿ, ತುಂಬ ಒಳ್ಳೆಯದು. ಅಲ್ಲಿ ಚಾತುರ್ಯದಿಂದ ಬುಧ ಶ್ಲಿಷ್ಟವಾಕ್ ಸತತ ಹಾಸ್ಯ ರುಚಿಜ್ಞ ಅಂತ ಹೇಳುತ್ತೆ. ಹೀಗಾಗಿ ಹಾಸ್ಯಮಯವಾಗಿ ಕೆಲಸ ಮಾಡ್ತಕ್ಕಂಥದ್ದು, ಕೆಲಸದ ವಾತಾವರಣ ಒಂದು ತಿಳಿನಾಗಿ ಆಗಿಸ್ತಕ್ಕಂಥದ್ದು ವಾತಾವರಣ ಮಾಡ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ತಲೆಗೆ ಪೆಟ್ಟು ಬೀಳೋ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ಸಹೋದರ ಸಹಕಾರ ಚೆನ್ನಾಗಿರ್ತದೆ, ಸಂಗಾತಿ ಸಹಕಾರ ಚೆನ್ನಾಗಿದೆ, ಹೆಚ್ಚಿನ ತೊಡಕಿಲ್ಲ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ. ಭಾಗ್ಯದಲ್ಲಿದ್ದಾನೆ ಕರ್ಮಾಧಿಪತಿ, ದೈವ ಸಹಾಯದಿಂದ ಅನುಕೂಲ ಆಗುತ್ತೆ. ನೀವು ಅಂದ್ಕೋತೀರ ನಾನು ಮಾಡಿದ ಕೆಲಸ ಇದು ಅಂತ, ಅಲ್ಲ, ದೈವ ಪ್ರೇರಣೆ ಮಾಡುತ್ತೆ, ಅದು ಒಳ್ಳೆಯದಾಗಿರುತ್ತೆ. ಆ ರೀತಿಯ ಒಂದು ಸಹಕಾರ ಖಂಡಿತ ಇದೆ ಈ ದಿವಸ. ಇನ್ನು ಈ ದಿವಸ ನಿಮಗೆ ಕುಟುಂಬ ಸಹಕಾರ ಚೆನ್ನಾಗಿದೆ. ಆಹಾರ ಸಮೃದ್ಧಿ, ಈ ದಿವಸ ಸುಗ್ರಾಸ ಭೋಜನ, ಒಳ್ಳೆ ಅಂದ್ಕೊಂಡಿದ್ದು ಊಟ ಮಾಡ್ತೀರಾ, ಈ ದಿವಸ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ, ಹೆಚ್ಚಿನ ತೊಡಕಿಲ್ಲ. ಪ್ರಾರ್ಥನೆಗೆ ನೀವು ಇಷ್ಟ ದೇವತಾರಾಧನೆ ಮಾಡಿ. ಮಕರ ರಾಶಿಯವರಿಗೆ ನೋಡಿ, ಚಂದ್ರ ಸಪ್ತಮಾಧಿಪತಿ, ಹೀಗಾಗಿ ಸಂಗಾತಿಯ ಸಹಕಾರ, ಜನ್ಮದಲ್ಲೇ ಇದ್ದಾನೆ ಚಂದ್ರ, ಹೀಗಾಗಿ ಸಂಗಾತಿಯಿಂದ ಸಹಕಾರ ಉಂಟಾಗುತ್ತೆ. ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ, ಶುಕ್ರನ ದೃಷ್ಟಿಯೂ ಇದೆ. ಹೀಗಾಗಿ ವಿಶೇಷವಾದ, ಅದರಲ್ಲೂ ಈ ವಸ್ತ್ರ, ಹರಳು ಮತ್ತು ಬ್ಯೂಟಿ ಕೋರ್ಸ್ಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು, ಪಾರ್ಲರು ಇತ್ಯಾದಿಗಳಲ್ಲಿ, ಅವರಿಗೆಲ್ಲ ತುಂಬ ಚೆನ್ನಾಗಿದೆ. ವಸ್ತ್ರ ವ್ಯಾಪಾರಿಗಳಿಗೆ, ವಸ್ತ್ರ ಅಲಂಕಾರ ಕ್ಷೇತ್ರದಲ್ಲಿ ಇರೋರಿಗೆ, ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಇದೆ, ಆತಂಕ ಇಲ್ಲ. ಈ ದಿವಸ ಲಾಭದಾಯಕವಾಗಿದೆ. ಪ್ರಾರ್ಥನೆ ಈ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ಆರೋಗ್ಯ ವ್ಯತ್ಯಾಸ ಇದೆ. ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಮಾಂದಿ ಇದ್ದರೆ ಅದು ವೃತ್ತಿಯಲ್ಲಿ ಬಾಧೆಯನ್ನು ಉಂಟು ಮಾಡುತ್ತೆ, ತೊಡಕನ್ನು ಉಂಟು ಮಾಡುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಷಷ್ಠಾಧಿಪತಿ ಚಂದ್ರ ವ್ಯಯದಲ್ಲಿದ್ದರೆ ಹೆಣ್ಣು ಮಕ್ಕಳಿಗೆ ಅತಿಯಾದ ವ್ಯಯ, ಖರ್ಚು ಉಂಟಾಗುತ್ತೆ, ಅದನ್ನು ಸೂಚಿಸ್ತಾ ಇದೆ. ಸಾಲ ಬಾಧೆ ಉಂಟಾಗುವ ಸಾಧ್ಯತೆ ಇದೆ, ಹುಷಾರಾಗಿರಿ. ಪ್ರಾರ್ಥನೆಗೆ ದಿವಸ ನಿಮ್ಮ ರಾಶಿಯಿಂದ ಚಂದ್ರ ವ್ಯಯದಲ್ಲಿದ್ದಾನೆ, ಮಾಂದಿ ಕರ್ಮಸ್ಥಾನದಲ್ಲಿದ್ದಾನೆ, ಎರಡಕ್ಕೂ ಪರಿಹಾರವಾಗಿ. ಹೀಗಾಗಿ ದುರ್ಗಾ ಪ್ರಾರ್ಥನೆ, ಸುಬ್ರಹ್ಮಣ್ಯ ಪ್ರಾರ್ಥನೆ ಎರಡನ್ನೂ ಮಾಡೋದ್ರಿಂದ ಒಳ್ಳೆಯದು. ಮೀನರಾಶಿಯವರಿಗೆ ಲಾಭದ ಚಂದ್ರನಿಂದಾಗಿ ವಿಶೇಷವಾದ ಲಾಭ ಉಂಟಾಗುತ್ತೆ. ಸ್ತ್ರೀಯರಿಗೆ ಮಾನ್ಯತೆ ಸಿಗುತ್ತೆ, ಸ್ತ್ರೀಯರಿಂದ ಉತ್ತಮವಾದ ಸಲಹೆ ಸಿಗುತ್ತೆ. ಇನ್ನು ಮಕ್ಕಳಿಂದ ಸಮಾಧಾನ, ಸಹಕಾರ ಇವುಗಳೆಲ್ಲ ತುಂಬ ಚೆನ್ನಾಗಿದೆ. ಕೆಲಸದಲ್ಲೂ ಹೆಚ್ಚಿನ ತೊಡಕೇನೂ ಇಲ್ಲ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ, ಅದರಿಂದ ಅನುಕೂಲ ಆಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಸರಳವಾದ ಮಂತ್ರ ಗಮನಿಸಿ. ಓಂ ಹರಪ್ರಿಯಾಯ ನಮಃ, ಈ ಮಂತ್ರ ಹೇಳ್ಕೊಳ್ಳಿ. ಅದು ವಿಷ್ಣುವಿಗೂ ಪ್ರೀತಿಯಾಗುತ್ತೆ, ಶಿವನಿಗೂ ಪ್ರೀತಿಯಾಗುತ್ತೆ. ಈ ದಿನ 12 ರಾಶಿಗಳ ಫಲಾಫಲ, ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸಿಕೊಟ್ರಿ ಶಾಸ್ತ್ರಿಗಳೇ, ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.